ಇದೊಂದು ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಒಂದು ಪೂಜೆ ವಿಧಾನ. ಅದು ನಮ್ಮ ಉತ್ತರ ಕರ್ನಾಟಕದ ಮುಧೋಳ ತಾಲೂಕಿನ ಚಿಂಚಕಂಡಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಈ ಆಯುಧ ಪೂಜೆಯ ದಿನ ಈ 7 ಕೋಟಿ ಮಾರ್ಕಂಡ ಭೈರವನ ಒಂದು ಪೂಜೆಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದರೆ ಈ ಒಂದು ಜಾತ್ರೆ ಅಂತಲೇ ನಾವು ಕರೆಯಬಹುದು. ಇದೇ ಜಾತ್ರೆ ಬಹಳ ವೈಭವದಿಂದ ಮಾಲತೇಶ ಜಾತ್ರೆ ಅಂತ ಕರೀತಾರೆ. ಅದನ್ನು ರಾಣಿಬೆನ್ನೂರು ತಾಲೂಕಿನಲ್ಲಿ ನಡೀತಾ ಇದೆ. ಹಾಗೆ ಅದೇ ಹೆಸರಿನಿಂದ ಪ್ರತಿ ಗ್ರಾಮದಲ್ಲಿ ಕೂಡ ಈ ಅಂಬಿಗ ಜನಾಂಗದ ಎಲ್ಲ ಜನರು ಕೂಡ ಇವತ್ತಿನ ದಿನ ಈ ವಿಶಿಷ್ಟ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ. ಆತನಿಗೆ ಪೂಜೆ ಪುನಸ್ಕಾರ ನೈವೇದ್ಯವನ್ನು ಮಾಡೋದ್ರ ಮುಖಾಂತರವಾಗಿ ಈ ದೇವುಟಿಗೆ ಅಂತ ಕರೀತಾರೆ. ಈ ದೇವುಟಿಗೆಯನ್ನು ಒಂದು ಬೆಳಗುವಂಥ ರೂಢಿ ಸುಮಾರು ಒಂದು ಸಾವಿರಾರು ವರ್ಷಗಳ ಹಿಂದಿನಿಂದ ನಡೆದುಕೊಂಡು ಬಂದಿರತಕ್ಕಂಥ ಇದೊಂದು ಸಂಪ್ರದಾಯ. ಹಾಗೆ ಈ ಊರಿನ ಇತಿಹಾಸವು ಕೂಡ ಸುಮಾರು 11ನೇ ಶತಮಾನದಿಂದ ಇರುವಂಥ ದೇವಸ್ಥಾನ. ಹಾಗೆ ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂಥದ್ದು ಶ್ರೀ 7 ಕೋಟಿ ಮಾರ್ಕಂಡ ಭೈರವ ಅಥವಾ 7 ಕೋಟಿ ಮಲ್ಲಯ್ಯ ಅಂತ ಕರೀತಾ ಇದ್ದಾರೆ. ನೀವು ನೋಡ್ಬೋದು. ಈ ಆಚರಣೆಯನ್ನು ಈ ವಿಶೇಷವಾಗಿ ಅಂಬಿಗ ಜನಾಂಗದ ಎಲ್ಲ ಕುಲ ಬಾಂಧವರು ಕೂಡ ಇವತ್ತಿನ ದಿನ ಬಂದು ಸೇರ್ತಾ ಇದ್ದಾರೆ. ವಿಶಿಷ್ಟ ರೀತಿಯ ಒಂದು ಪೂಜೆ ನಿಮಗೆ ನೋಡ್ತಾ ಇದ್ರು. ಹಾಗೆ ಇನ್ನೊಂದು ದೇವಸ್ಥಾನ ಇದೇ ಊರಿನಲ್ಲಿರ್ತಕ್ಕಂಥದ್ದು ಹನುಮಾನ್ ದೇವಸ್ಥಾನ. ಇದಕ್ಕೂ ಕೂಡ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದವರು ಈ ಹನುಮಾನ್ ದೇವಸ್ಥಾನಕ್ಕೂ ಕೂಡ ಹೋಗಿ ಅವನಿಗೂ ಕೂಡ ನೈವೇದ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅದರ ಇತಿಹಾಸವನ್ನು ಕೂಡ ಇಲ್ಲಿ ನೋಡೋಣ, ಅವ್ರ ಬಾಯಿಂದ ಕೇಳೋಣ. 1100 ವರ್ಷಗಳ ಕಾಲದ ಹಿಂದಿನಿಂದ ಇದಕ್ಕೆ ಯಾವ ಮಾರುತಿ ದೇವಸ್ಥಾನ ಅಂತಾರೆ? ಚಿಂಚಕಂಡಿ ಹನುಮಪ್ಪ ಅಂತ ಹೇಳಿ. ಹೌದಾ? ಹಾಂ ಹಾಂ 5 ಗುಡ್ಡಗಳ ನಡುವದ. ಹಾಂ ಎಲ್ಲಿದ್ದಾರೆ? ಓ, ಹಳೆಯ ಶಾಸನ. ಹಾಂ 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 ಶಾಸನ ಐತ್ರಿ. ನೀವು ನೋಡ್ತಾ ಇರುವಂಥದ್ದು ಇದು ಒಂದು ಶಿಲಾಶಾಸನ. ಬಹುಶಃ ಈ ಗ್ರಾಮ ಅಂದರೆ ಈ ಚಿಂಚಕಂಡಿ ಅಂತಕ್ಕಂಥ ಗ್ರಾಮ ಮತ್ತು ಈ ದೇವಸ್ಥಾನ ಸುಮಾರು 1100 ವರ್ಷಗಳ ಕಾಲ ಹಿಂದಿನ ದೇವಸ್ಥಾನ ಅಂತಕ್ಕಂಥ. ಹಾಗಾದರೆ ಅದಕ್ಕೆ ಸಾಕ್ಷಿ ಏನಂದರೆ ನಿಮ್ಗೆ ಕಾಣ್ತಾ ಇದೆ, ಇದೊಂದು ಶಿಲಾಶಾಸನ. ಅಂದರೆ 1100 ವರ್ಷಗಳ ಹಿಂದಿನ ಕಾಲ ಅಂತಂದರೆ ಇದು ಬಾದಾಮಿ ಮತ್ತು ಚಾಳುಕ್ಯರ ಕಾಲದಲ್ಲಿ ಇರ್ತಕ್ಕಂಥ ಒಂದು ಶಾಸನ ಆಗಿದೆ. ಅದಕ್ಕೆ ಬಹಳ ಪುರಾತನವಾಗಿರ್ತಕ್ಕಂಥ ಶಾಸನ ಮತ್ತು ಇದೊಂದು ಶೈವ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಶಾಸನ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ನೀವು ನೋಡ್ಬೋದು. ಗಣೇಶನ ವಿಗ್ರಹ ಇದೆ. ಇಲ್ಲಿ ನೀವು ನೋಡ್ಬೋದು ಕೆಲವು ಶಾಸನಗಳು ಸಿಕ್ಕಿದ್ದಾವೆ. ಇಲ್ಲಿರ್ತಕ್ಕಂಥದ್ದು ನೀವು ನೋಡ್ಬೋದು. ಮಕರ ಹೋಲುವಂಥ ದೃಶ್ಯವನ್ನು ನೀವೆಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಉತ್ಖನವನ್ನು ನಡೆಸಿದರೆ ಖಂಡಿತವಾಗಿ ಇಲ್ಲಿ ಇನ್ನೂ ಸಾಕಷ್ಟು ಶಿಲಾಶಾಸನಗಳು ಸಿಗ್ತಾಯಿವೆ ಅಂತ ನಾವು ಕಾಣ್ತೀವಿ. ಇದನ್ನು ಕೂಡ ಮಾರುತಿಯ ಅಂದರೆ ಎಲ್ಲಿ ಹನುಮಾನ್ ದೇವಾಲಯ ಇರ್ತಾ ಇದೆ ಅಲ್ಲಿ ಅವನ ಪಾದುಕೆಗಳು ಅಂತ ಕರೀತಾ ಇದ್ದಾರೆ. ನಮ್ಮ ಜನರ ನಂಬಿಕೆ ಏನಿದೆಯಪ್ಪ ಅಂತಂದರೆ, ಯಾವಾಗಲೂ ನಮ್ಮ ದೇಹದಲ್ಲಿ ಯಾವುದಾದ್ರೂ ಪೀಡೆಗಳು ಇದ್ದಿದ್ದೇ ಆದರೆ ಆ ಸಂದರ್ಭದಲ್ಲಿ ನಮ್ಮ ಹಿರಿಯರು ಏನು ಹೇಳ್ತಾ ಇದ್ರು ಅಂದರೆ, ಹನುಮಾನ್ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಈ ಪಾದುಕೆಗಳನ್ನು ನಮ್ಮ ತಲೆಯ ಮೇಲೆ ಹಿಂಗಿಡಿಪ ನಮ್ಮ ತಲೆಯ ಮೇಲೆ ಮತ್ತು ನಮ್ಮ ಬೆನ್ನಿನ ಮೇಲೆ ಇದನ್ನು ಹಿಂಗೆ ಹೊಡಿತಾರೆ. ಈ ಥರ ಹೊಡೆದ್ರೆ ಅಂದರೆ ನಮ್ಮ ಮೈಯೊಳಗಿರ್ತಕ್ಕಂಥ ಪೀಡೆಗಳು ತೊಲಗುತ್ತವೆ ಅನ್ನುವಂತಕ್ಕಂಥದ್ದು ನಂಬಿಕೆ ಇದೆ. ಮತ್ತು ಸುಮಾರು ನೋಡಿ, ಇದು ಸಾಕ್ಷಾತ್ ದೇವರು ಇವುಗಳನ್ನು ಮೆಡ್ತಾ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ. ಇದು ವರ್ಷಗಳ ನಂತರ ಇದು ತನ್ನಿಂದ ತಾನೇ ಸವೆದು ಹೋಗ್ತಾ ಇದೆ. ಇದು ಸಂಪೂರ್ಣವಾಗಿ ಇದನ್ನು ಚರ್ಮದಿಂದ ಮಾಡಿರ್ತಕ್ಕಂಥದ್ದು. ಇವುಗಳಿಗೆ ಅದಕ್ಕೆ ಹೇಳ್ತಾರೆ ಪಾದುಕೆಗಳು ಅಂತ ಕರೀತಾರೆ, ಹನುಮಾನ್ ಪಾದುಕೆಗಳು ಅಂತ ಕರೀತಾರೆ. ಇಂಥ ಸಂಸ್ಕೃತಿಯ ಅಡ್ಡ ಹಿಡಿಬೇಕು. ಅಡ್ಡ ಹಿಡಿದು ಕಟ್ ಮಾಡಿ ಪುರಾತನವಾಗಿರ್ತಕ್ಕಂಥ ಶಾಸನ. ಈ ಒಂದು ದೇವಸ್ಥಾನ ಮಾರುತಿ ದೇವಸ್ಥಾನ ಸುಮಾರು 11ನೇ ಶತಮಾನದಲ್ಲಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಶಿಲಾಶಾಸನ ಇದೆ. ಈ ಶಾಸನ ಹಳೆಗನ್ನಡದಲ್ಲಿರುವಂಥ ಶಾಸನ.
ಅದಕ್ಕಾಗಿ ಇದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ಶಾಸನ ಇವು ಸಿಕ್ಕಿದ್ದಾವೆ, ನೋಡ್ಬೋದು ನೀವು. ಹನುಮಂತನ ಪಾದುಕೆಗಳು ಅಂತ ಕರಿತಿದ್ದಾರೆ. ನೀವು ನೋಡ್ಬೋದು ಸುಮಾರು ಬಹಳಷ್ಟು ಹಳೆಯದಾಗಿರ್ತಕ್ಕಂಥ ಪಾದುಕೆಗಳನ್ನು ನೀವು ನೋಡ್ಬೋದು. ಇವುಗಳನ್ನು ಇದು ಬಹಳಷ್ಟು ನಂಬಿಕೆ ಇರುವಂಥದ್ದು. ಪ್ರತಿ ವರ್ಷ ಇಲ್ಲಿ ಈ ಹನುಮಾನ್ ಈ ಸುಮಾರು ವರ್ಷಗಳವರೆಗೂ ಕೂಡ ಈ ಪಾದುಕೆಗಳು ಹಾಗೇ ಇರ್ತವೆ. ಇವುಗಳನ್ನು ಈಗಲೂ ಕೂಡ ಇವನ್ನ ಪೂಜೆ ಮಾಡ್ತಾ ಇದ್ದಾರೆ. ತಡಿವ ನಿಂದ್ರೆ ನೀನು. ಹಾಂ ತಡಿ, ಒಟ್ರು ಬರ್ರಿ ರೀ. ಇಂಥ ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ದೇವಾಲಯಗಳಲ್ಲಿ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಒಂದು ದೇವಾಲಯ ಇದು ಇರ್ತಕ್ಕಂಥ ಗ್ರಾಮದಲ್ಲಿ ಇರ್ತಕ್ಕಂಥ ಮಾರುತೇಶ್ವರ ದೇವಸ್ಥಾನ ಬಹಳ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಅಂದರೆ 1100 ವರ್ಷಗಳ ಕಾಲ ಇತಿಹಾಸ ಹೊಂದಿರುವಂಥ ಈ ಒಂದು ದೇವಸ್ಥಾನ ಇನ್ನೊಂದು ಹನುಮಾನ್ ಮಂದಿರ ಅಂತ ಕರೀತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ದಿನದ 24 ಗಂಟೆಗಳು ಕೂಡ ಆತನ ಸೇವೆಯಲ್ಲಿರ್ತಕ್ಕಂಥ ಸೇವೆಯನ್ನು ನೀವು ನೋಡ್ಬೋದು. ಮತ್ತು ಇದು ಹೊಳೆಯ ದಂಡೆಯಲ್ಲಿರುವ ಕಾರಣಕ್ಕಾಗಿ ಇದು ಸುಮಾರು ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಈ ಊರು ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗ್ತದೆ, ಹೊಳೆಯಿಂದ ಮುಳುಗಿ ಹೋಗ್ತದೆ. ಆದರೂ ಕೂಡ ಇಲ್ಲಿ ಸಂಪೂರ್ಣವಾಗಿ ನಿತ್ಯ ಪೂಜೆಗಳು ಸತತವಾಗಿ ನಡೀತಾ ಇದೆ ಅಂತ ಮಕ್ಕಳು ಹೇಳ್ಬೋದು. ಅದಕ್ಕಾಗಿ ದೈವದ ನಂಬಿಕೆ ಬಹಳಷ್ಟು ಅಪಾರವಾದಂತ ಹೇಳ್ತಾರೆ. ಒಂದು ಫೋಟೋ ಹೊಡಿತೀವಿ ಜಸ್ಟ್.